ಸೂರ್ಯ ಹತ್ರ ಬಾ ನೀನು. ಒಂದ್ ನಿಮಿಷ ತಾಳು, ಸರಿ ಹೋಗ್ಲಿಲ್ಲ ಅಲ್ಲ? ಒಂದ್ ನಿಮಿಷ ತಾಳು. ಎಲ್ಲಿ? ಇರ್ಲಿ ಒಂದ್ ನಿಮಿಷ ತಾಳು. ಒಂದ್ ನಿಮಿಷ ತಾಳು. ಪರವಾಗಿಲ್ವಾ ಈಗ? ಏನಾಯ್ತು ಅಳಿ ಅಂದ್ರೆ? ಗೊತ್ತಿಲ್ಲ ಮಾವ, ಧೂಳು ಬಿದ್ದಿರ್ಬೇಕು. ನೋಡಿದ್ರ ನಕುಲ್, ಸುರಭಿಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಕಣ್ಣಿಗೆ ಧೂಳು ಬಿದ್ದಿದ್ದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ದಾಳೆ. ಈಗ ಹೇಗಿದೆ? ಪರವಾಗಿಲ್ಲ. ಮಾವ, ಪೂಜೆ ಎಲ್ಲ ಮುಗೀತಲ್ಲ, ನೀವು ಸುರಭಿನ ಕರ್ಕೊಂಡು ಮನೆಗೆ ಹೋಗಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಲ್ಲ, ಸುರಭಿನ ನೀವೇ ಕರ್ಕೊಂಡು ಹೋಗ್ಬೇಕು ಅಳಿ ಅಂದ್ರೆ. ಅಯ್ಯಯ್ಯೋ, ನನಗೂ ನಾಗೂ ಬೇರೆ ಕೆಲಸ ಇದೆ. ನಾವಿನ್ನು ತೋಟದ ಕಡೆ ಹೋಗಿ ಬರ್ಬೇಕು. ಅದು ಅಲ್ಲದೆ ಕಾರಲ್ಲಿ ಬೇರೆ ಜಾಗ ಇಲ್ಲ. ನೀನೇ ಹೇಳೆ. ಅಲ್ಲ ಅಳೆ ಅಂದ್ರೆ ಕಾರಲ್ಲಿ ಜಾಗ ಸಾಕಾಗಲ್ಲ. ಬರುವಾಗ ಯಾರೆಲ್ಲ ಹೇಗೆ ಬಂದಿದ್ರು ಹಾಗೆ ಹೋಗ್ಬೇಕು. ಹಾ, ಕುಡಿ ಅಳಿ ಅಂದ್ರೆ. ತಗೋನಾಗು. ಪದ್ಮಿನಿ, ನಕುಲ್ ಹುಷಾರು. ಶಿವಾನಿ ಬಾಯ್. ಬಂಗಾರು, ಬರೋವಾಗ ಹೇಗ್ ಬಂದ್ರೋ ಹಾಗೆ ವಾಪಸ್ಸು ಮನೆಗೆ ಬನ್ನಿ. ಅದೇ ಬೈಕಲ್ಲಿ ಹೀಗೆ ಮಾಡ್ಕೊಂಡು ಬಾಯ್. ನೋಡೆ, ಬಂಗಾರು ಅಳಿಯಂದ್ರು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋಗ್ತಿದಾರೆ. ನೋಡಕ್ಕೆ ಎರಡು ಕಣ್ಣು ಸಾಲದು ಕಣೆ. ಕೂತ್ಕೊಳ್ಳ ಸೂರ್ಯ. ನಡಿ ಸೂರ್ಯ. ಬಾಯ್. ಇವತ್ತಿನ ದಿನಾನೇ ಸರಿ ಇಲ್ಲ ಅನ್ಸುತ್ತೆ. ಬರುವಾಗ ಈ ಸುರಭಿ ಸೂರ್ಯನ್ ಜೊತೆ ಅಂಟ್ಕೊಂಡ್ ಬಂದ್ಮೇಲೆ ಅತ್ತೆ ಮಾವ ಸೇರ್ಕೊಂಡು ಇವರಿಬ್ರು ಒಟ್ಟಾಗಿರ್ಲಿ ಅಂತ ನನ್ ಕಣ್ ಮುಂದೆನೆ ದಾರ ಕಟ್ಟದು. ಈಗ ನೋಡಿದ್ರೆ ಇವಳನ್ನ ಅವನ್ ಜೊತೆನೆ ಕಳಿಸ್ತಾ ಇದ್ದಾರೆ. ಈಗ ಮತ್ತೆ ಇವಳು ಅಂಟ್ಕೊಂಡೇ ಹೋಗ್ತಾಳೆ. ಕರ್ಮನೆಲ್ಲ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಯಾಕಾದ್ರೂ ಬನ್ನೋ. ಛೇ, ತಾತ ತಾತ, ಎಷ್ಟು ದಿನ ಆಯ್ತು ತಾತ ನಿಮ್ಮನ್ನು ನೋಡ್ದೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯ? ವೆರಿ ಗುಡ್. ಏನಮ್ಮ ಪದ್ಮಿನಿ, ನೀ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ತಾತ. ಅಲ್ಲಮ್ಮ, ನಿನ್ನ ಮುಖ ಚಿಂತೆಯಿಂದ ಬಾಡ್ ಹೋಗಿದ್ದಾಗಿದೆ. ಈಗ ನಿನ್ನ ಮನೆಗೆ ಬಂದಿಯಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ನೀನ್ ನಗನಗುತ್ತಾ ಇರ್ತೀಯ. ತಾತ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಮಾವನವರು ನೀವಿಲ್ಲ ಅಂತ ತುಂಬಾ ಒದ್ದಾಡ್ತಾ ಇದ್ರು. ದೇವಸ್ಥಾನದಲ್ಲಿ ದೇವರು ನೋಡೋದಕ್ಕಿಂತ ನಿಮ್ಮನ್ನ ನೋಡೋ ಕುತೂಹಲನೇ ಅವ್ರಿಗೆ ಜಾಸ್ತಿ ಇತ್ತು. ಅಂತೂ ನಮ್ಮ ಮಾವನವರು ಇನ್ಮೇಲೆ ಸಮಾಧಾನವಾಗಿರ್ತಾರೆ. ಚುನಾವಣೆ ಕೆಲಸ ಎಲ್ಲ ಆಯ್ತಾ ತಾತ? ಎಲ್ಲ ಚೆನ್ನಾಗಾಯ್ತು. ಈ ಸಲದ ಚುನಾವಣೆಯಲ್ಲಿ ನಮ್ಮ ಯುವ ನಾಯಕರು ಗೆದ್ದೇ ಗೆಲ್ತಾರೆ, ಇದು ಗ್ಯಾರಂಟಿ. ತಾತ ಅನೌನ್ಸ್ ಮಾಡ್ತಾರಂದ್ರೆ 100% ನೀವೇ ಗೆಲ್ತೀರಾ. ಎನಿವೆ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ರಘುವೀರ್ ಅವರೇ. ಥ್ಯಾಂಕ್ ಯು. ನೋಡಮ್ಮ ಪದ್ಮಿನಿ, ಇನ್ನು ಮೇಲೆ ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀನು ಈ ಮನೆ ಮಗಳು, ಜೊತೆಗೆ ಸೊಸೆ.
ನಿನಗೆ ಏನು ಬೇಕೋ ಅದನ್ನ ಕೇಳಿ ಪಡ್ಕೋಬೇಕು. ಅವಳು ಕೇಳಿದ್ರು ಸರಿ ಕೇಳ್ದೇ ಇದ್ರು ಸರಿ, ಅವಳ ಸಂಪೂರ್ಣ ಜವಾಬ್ದಾರಿ ನಂದು ತಾತ.